ನಮಸ್ಕಾರ ಆತ್ಮೀಯ ವೀಕ್ಷಕರೇ. ನೀವು ಒಂದು ಕ್ಷಣ ಯಾವತ್ತಾರು ಯೋಚನೆ ಮಾಡಿದ್ದೀರಾ? ನಾವು ಕೆಲವೊಂದಿಷ್ಟು ಅಭ್ಯಾಸಗಳನ್ನ ತುಂಬಾ ಸುಲಭವಾಗಿ ರೂಢಿ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಇನ್ನೊಂದಿಷ್ಟು ಅಭ್ಯಾಸಗಳಿರುತ್ತೆ, ಅದನ್ನ ಅಳವಡಿಸ್ಕೊಂಡು ನಾವು ರೂಢಿಯನ್ನಾಗಿ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಾವು ತುಂಬಾನೇ ಸ್ಟ್ರಗಲ್ ಪಡ್ತೀವಿ, ಕಷ್ಟಪಡ್ತೀವಿ. ಇದಕ್ಕೆ ಉತ್ತರ ನಮ್ಮ ಮೆದುಳಿನಲ್ಲಿ ಇರುವಂಥದ್ದು. ನಾವೀಗ ಯಾವುದೇ ಕೆಲಸವನ್ನ ಮೊದಲ ಬಾರಿ ಮಾಡಿದಾಗ ಆ ಕೆಲಸಗಳ ಬಗ್ಗೆ ನರ ಸಂಪರ್ಕಗಳು ನಮ್ಮ ಮೆದುಳಿನಲ್ಲಿ ಕ್ರಿಯೇಟ್ ಆಗತ್ತೆ. ಅದೇ ಎರಡನೇ ಬಾರಿ ಮಾಡಿದಾಗ ಅದು ಇನ್ನಷ್ಟು ಬಲಗೊಳ್ಳುತ್ತೆ. ಹೀಗೆ ಮೂರನೇ ಬಾರಿ, ನಾಲ್ಕನೇ ಬಾರಿ ಈ ರೀತಿ ಮಾಡ್ತಾ ಹೋದಾಗೆ 10ನೇ ಬಾರಿ ಮಾಡುವಾಗ ಅದಕ್ಕೆ ಇನ್ನಷ್ಟು ಶಕ್ತಿ ಹೆಚ್ಚಾಗತ್ತೆ. ಹೀಗೆ ನೂರಾರು ಬಾರಿ ಅದೇ ಕೆಲಸವನ್ನ ಮಾಡಿದಾಗ ನಮ್ಮ ಮೆದುಳಿಗೆ ಅಷ್ಟೊಂದು ಕಷ್ಟ ಆಗೋದಿಲ್ಲ. ಆ ಕೆಲಸವನ್ನ ಮಾಡೋದಕ್ಕೆ ಮೆದುಳು ತುಂಬಾ ಶ್ರಮ ಪಡಬೇಕಾದ ಅಂತಹ ಅಗತ್ಯ ಇರೋದಿಲ್ಲ. ಇದಕ್ಕೆ ನಾವು ಇದನ್ನ ಅಭ್ಯಾಸ ಅಂತ ಕರಿತೀವಿ. ಈಗ ವಿಜ್ಞಾನದಲ್ಲಿ ಅದಕ್ಕೆ ಒಂದು ಪ್ರಸಿದ್ಧವಾದ ಮಾತಿದೆ, ನ್ಯೂರಾನ್ಸ್ ದಟ್ ಫೈರ್ ಟುಗೆದರ್ ವೈರ್ ಟುಗೆದರ್. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಯಾವಾಗ ನರಕೋಶಗಳು ಪದೇ 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 ಸಕ್ರಿಯವಾಗ್ತಾ ಹೋಗುತ್ತೋ ಅದೇ ರೀತಿಯಲ್ಲಿ ಅವುಗಳ ನಡುವಿನ ಸಂಪರ್ಕ ಸಹ ತುಂಬಾ ಬಲವಾಗ್ತಾ ಹೋಗುತ್ತೆ. ಹಾಗಾಗಿಯೇ ನಾವು ಒಂದೆರಡು ದಿವಸ ಮೊಬೈಲ್ನ ನೋಡುವಂತಹ ಅಭ್ಯಾಸವನ್ನ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ರೂಢಿಸ್ಕೊಂಡ್ರೆ ಅದೇ 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 ಗಟ್ಟಿ ಆಗ್ತಾ ಹೋಗುತ್ತೆ. ಅದೇ ಪ್ರತಿದಿನ ಪ್ರಾಣಾಯಾಮ, ಧ್ಯಾನದ ಅಭ್ಯಾಸವನ್ನ ಬೆಳಗ್ಗೆ ಎದ್ದ ತಕ್ಷಣ ರೂಢಿ ಮಾಡಿಕೊಂಡ್ರೆ ಅದೇ 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 ಗಟ್ಟಿ ಆಗ್ತಾ ಹೋಗೋದಕ್ಕೆ ನಮಗೆ ಮುಖ್ಯ ಕಾರಣ ನಮ್ಮ ಮೆದುಳು, ನಮ್ಮ ಅಭ್ಯಾಸ ಅಂತ ಹೇಳ್ಬೋದು. ನಮ್ಮ ಮೆದುಳು ಏನಿದೆಯಲ್ಲ, ಅದು ಇದು ಕೆಟ್ಟದ್ದು, ಇದು ಒಳ್ಳೆಯದು ಅಂತ ನಿರ್ಧರಿಸೋದಿಲ್ಲ. ನಾವು ಯಾವುದನ್ನ ಪುನಃ ಪುನಃ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತೀವೋ ಅದನ್ನ ಅದು ನಿರ್ಧರಿಸಿಕೊಂಡು ನಾನು ಈ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ಮನದಟ್ಟು ಮಾಡಿಕೊಂಡಿರುತ್ತೆ. ದಿನ ಅದೇ ರೀತಿಯಲ್ಲಿ ಅದು ಆ ಕೆಲಸವನ್ನ ಮಾಡ್ಕೊಂಡು ಹೋಗೋದಕ್ಕೆ ಪ್ರೇರೇಪಣೆ ಕೊಡ್ತಾ ಹೋಗುತ್ತೆ. ಅಭ್ಯಾಸವನ್ನ ನಾವು ಹೇಗೆ ಯಾವ ರೀತಿಯಲ್ಲಿ ಮಾಡಿಕೊಂಡು ಹೋಗೋದು ಅಂತಂದ್ರೆ, ಒಂದು 21 ದಿವಸದ ಚಾಲೆಂಜ್ ತೆಗೆದುಕೊಂಡ್ರೆ ಆ 21 ದಿವಸದಲ್ಲಿ ನಾವು ಮೊದಲನೆಯ ದಿನ ಏನ್ ಮಾಡಬೇಕು, ಎರಡನೆಯ ದಿನ ಏನ್ ಮಾಡಬೇಕು ಅನ್ನೋದನ್ನೆಲ್ಲ ಮೊದಲು ಚಾರ್ಟ್ ಹಾಕೋಬೇಕು. ನಂತರ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡಬೇಕು ಅನ್ನೋದನ್ನೆಲ್ಲ ನಾವು ನಿಗದಿಪಡಿಸ್ಕೊಂಡ್ರೆ ನಾವು ಅದೇ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗೋದ್ರಿಂದ ಒಂದು 21 ದಿವಸಗಳ ಕಾಲ ನಮ್ಮ ಮೆದುಳಿನಲ್ಲಿ ಅದು ತುಂಬಾ ಶಕ್ತಿಯುತವಾಗಿ ಉಳಿಯೋದಕ್ಕೆ ಸಹಕಾರ ಆಗತ್ತೆ. ಹಾಗಾಗಿ ಅದೇ ಅಭ್ಯಾಸವನ್ನ ನಾವು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗೋದು ನಮ್ಮ ರೂಢಿಯಾಗ್ಬಿಡತ್ತೆ. ನೀವು ಮಾಡುವಂತಹ ಒಳ್ಳೆಯ ಅಭ್ಯಾಸಗಳು ನಿಮ್ಮ ಮೆದುಳನ್ನ ರೂಪಿಸುತ್ತೆ. ನಿಮ್ಮ ಮೆದುಳೇನಿದೆ ಅದು ಒಳ್ಳೆಯ ಅಭ್ಯಾಸಗಳನ್ನ ರೂಢಿ ಮಾಡಿಕೊಂಡು ಏನ್ ಮಾಡತ್ತೆ, ನಿಮ್ಮ ಭವಿಷ್ಯವನ್ನ ರೂಪಿಸೋದಕ್ಕೆ ಸಹಾಯ ಆಗತ್ತೆ. ಅದರಿಂದ ವೀಕ್ಷಕರೇ, ಒಂದು ಸಣ್ಣ ಒಳ್ಳೆಯ ಅಭ್ಯಾಸವೇ ಆಗ್ಬಹುದು, ಅದು ನಿಮ್ಮ ಭವಿಷ್ಯವನ್ನ ರೂಪಿಸೋದಕ್ಕೆ ನಿಮಗೆ ಒಂದು ಅಡಿಪಾಯವನ್ನ ಕೊಡುತ್ತೆ. ಹಾಗಾಗಿ ಒಂದು ಚಿಕ್ಕ ಒಳ್ಳೆಯ ಅಭ್ಯಾಸವನ್ನಾದ್ರೂ ಆಯ್ತು ಈ ಕ್ಷಣದಿಂದಲೇ ಪ್ರಾರಂಭ ಮಾಡೋದು ತುಂಬಾನೇ ಒಳ್ಳೆಯದು.